ಅಮಾವಾಸ್ಯ ಕ್ಯಾಲೆಂಡರಲ್ಲಿ ಈ ದಿನ ಬಂತು ಅಂದ್ರೇ ಭಯ ಹುಟ್ಟುತ್ತೆ. ಅಮಾವಾಸ್ಯ ರಾತ್ರಿ ಆಚೆ ಹೋಗ್ಬಾರ್ದು, ಹೋದ್ರೂ ತುಂಬಾ ಹುಷಾರಾಗಿರ್ಬೇಕು ಅಂತಾರೆ. ಯಾಕೆ ಗೊತ್ತಾ? ಅಮಾವಾಸ್ಯ ರಾತ್ರಿ ಚಂದ್ರನ ಬೆಳಕು ಸಹ ಇಲ್ಲದೆ ಕಂಪ್ಲೀಟ್ ಡಾರ್ಕ್ನೆಸ್ ಇದ್ದಾಗ ಮುಕ್ತಿ ಸಿಗದೇ ಇರುವಂತಹ ಆತ್ಮಗಳು ಬದುಕಿರುವಂತಹ ಮನುಷ್ಯರ ತುಂಬಾ ಹತ್ರ ಬರ್ತವೆ ಅಂತ. ಅಂಡ್ ಆ ತರ ಆದಾಗ ಆ ಒಂದು ಮೂಮೆಂಟ್ ಅಲ್ಲಿ ಒಂದು ಅನಾಹುತ ಆಗೋದು ಅಂತೂ ಕನ್ಫರ್ಮ್. ಅಂಡ್ ನೀವು ಇನ್ನೊಂದು ಕೇಳಿರ್ತೀರಾ, ಅಮಾವಾಸ್ಯ ರಾತ್ರಿ ಬಂತು ಅಂತಂದ್ರೆ ಈ ದೆವ್ವ ಹಿಡ್ದಿರೋ ಅಂತವ್ರನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ. ಅಮಾವಾಸ್ಯ ಬಂತು ಅಂದ್ರೆ ಸಾಕು ಅಂತವ್ರನ್ನ ಮೊದ್ಲು ಕರ್ಕೊಂಡು ಹೋಗಿ ಒಂದು ಟೆಂಪಲ್ ಅಥವಾ ದರ್ಗಾದಲ್ಲಿ ಕೂರಿಸಿರ್ತಾರೆ. ಸೊ ಇವತ್ತಿದೆ 9th ಮಾರ್ಚ್ ಅಮಾವಾಸ್ಯ ದಿನ. ಸೊ ಈ ಅಮಾವಾಸ್ಯ ರಾತ್ರಿ ಎಷ್ಟು ಭಯಂಕರ ಇರುತ್ತೆ ಅನ್ನೋದನ್ನ ನೋಡೇ ಬಿಡುವ. ನಮಸ್ಕಾರ ಕಲ್ಟ್ ಗ್ಯಾಂಗ್, ವೆಲ್ಕಮ್ ಟು ದ ಸೆಕೆಂಡ್ ಎಪಿಸೋಡ್ ಆಫ್ ನಾಟ್ ಸೋ ನಾರ್ಮಲ್. ಇವತ್ತಿನ ಈ ಒಂದು ಎಪಿಸೋಡ್ ಅಲ್ಲಿ ನಾವು ಹೋಗ್ತಾ ಇದೀವಿ ಬೆಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಚಿಂತಾಮಣಿ ಊರಿನ ಹತ್ರ ಇರುವಂತಹ ಮುರಗ್ಮಲ್ಲ ಗ್ರಾಮ. ಅಂಡ್ ಈ ಒಂದು ಪುಟ್ಟ ಗ್ರಾಮದಲ್ಲಿದೆ ಅಮ್ಮ ಜಾನ್ ಬಾಬಾ ಜಾನ್ ದರ್ಗಾ. ನನ್ಗೆ ಈಗ್ಲೂ ನೆನಪಿದೆ, ನಾನು ತುಂಬಾ ಚಿಕ್ಕವನಿರ್ಬೇಕಾದ್ರೆ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಫ್ಯಾಮಿಲಿ ಜೊತೆ ಈ ಒಂದು ದರ್ಗಾಗೆ ಹೋಗಿದ್ದೆ. ಆ ಟೈಮಲ್ಲಿ ನನ್ಗೆ ಈ ಒಂದು ದರ್ಗಾದಲ್ಲಿ ನೆಗೆಟಿವ್ ವೈಬ್ ಫೀಲ್ ಆಗಿರೋದು ಅಂತೂ ಒಂದು ನೆನಪಿಲ್ಲ. ಅಗೇನ್ ಇಷ್ಟು ವರ್ಷಗಳ ಆದ ನಂತರ ಮತ್ತೆ ಆ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಎಕ್ಸೈಟ್ಮೆಂಟ್ ಜೊತೆ ಒಂಚೂರು ಭಯನೂ ಇದೆ. ಯಾಕಂತಂದ್ರೆ ನಾವು ಹೋಗ್ತಾ ಇರೋದು ಅಮಾವಾಸ್ಯೆ ದಿನ. ಈ ಮುರುಗ್ಮಲ್ಲ ಗ್ರಾಮದಲ್ಲಿರುವಂತಹ ಈ ಒಂದು ಅಮ್ಮ ಜಾನ್ ಬಾಬಾ ಜಾನ್ ದರ್ಗಾನ ಸ್ಪೆಷಾಲಿಟಿ ಏನು ಅಂದ್ರೆ, ಮೊದಲನೇದಾಗಿ ಇಲ್ಲಿ ನನಗೆ ಇಷ್ಟ ಆಗಿದ್ದು, ಇಲ್ಲಿ ಯಾವುದೇ ಜಾತಿ ಧರ್ಮದವ್ರು ಬಂದ್ರು ಯಾವುದೇ ರೀತಿ ಭೇದ ಭಾವ ಇಲ್ಲ. ಈ ಒಂದು ದರ್ಗಾಗೆ ಮುಸ್ಲಿಂ ಅವರೇ ಬರ್ಬೇಕಂತ ಏನೂ ಇಲ್ಲ. ಯಾವುದೇ ಒಬ್ಬ ಧರ್ಮದ ವ್ಯಕ್ತಿ ಇಲ್ಲಿಗೆ ಬರಬಹುದು, ಅವನ್ಗೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಸೊ ಇಲ್ಲಿಗೆ ಬರೋರ್ಗೆ ಅನ್ಕೊಳ್ಳಿ, ಯಾವುದೇ ಒಂದು ಚಿಕ್ಕ ದೊಡ್ಡ ಕಾಯಿಲೆ ಇದೆ, ಎಂತ ದೊಡ್ಡ ಡಾಕ್ಟರ್ಗೆ ತೋರಿಸಿದ್ರು ಸರಿ ಹೋಗದೆ ಇದ್ದಾಗ ಅಂತವರು ಈ ಒಂದು ದರ್ಗಾಗೆ ಬಂದು ಮನಸ್ಪೂರ್ವಕವಾಗಿ ಬೇಡ್ಕೊಂಡು ಅಲ್ಲೇ ಒಂದ್ ನೈಟ್ ಸ್ಟೇ ಆಗ್ಬೇಕು. ಅವ್ರು ಬೇಡ್ಕೊಂಡಿರೋದ್ರಲ್ಲಿ ಪ್ರಾಮಾಣಿಕತೆ ಇತ್ತು ಅಂತಂದ್ರೆ ಆ ಅಮ್ಮ ಜಾನ್ ಬಾಬಾ ಜಾನ್ ಆ ವ್ಯಕ್ತಿನ ಕನ್ಸಲ್ ಬಂದು ಆ ವ್ಯಕ್ತಿಗೆ ಎಂತ ದೊಡ್ಡ ಕಾಯಿಲೆ ಇದ್ರು ಅದನ್ನ ಸರಿಪಡಿಸಿ ಹೋಗ್ತಾರೆ. ಐನೋ ಇದು ಬುಲ್ಶಿಟ್ ಅನ್ಸುತ್ತೆ, ಕೇಳಲಿಕ್ಕೆ ಕಂಪ್ಲೀಟ್ ಲಾಜಿಕ್ಲೆಸ್ ಅನ್ಸುತ್ತೆ, ಇದೆಲ್ಲ ಮೂಢನಂಬಿಕೆ ಅಂತಾನು ಸಹ ನೀವು ಹೇಳ್ಬಹುದು. ಬಟ್ ಟ್ರಸ್ಟ್ ಮೀ, ಈ ವಿಷಯ ನನಗ್ ಗೊತ್ತಾದಾಗ್ಲೂ ನಾನು ಹಿಂಗೆ ರಿಯಾಕ್ಟ್ ಮಾಡಿದ್ದೆ. ನನಗೂ ಇದೆಲ್ಲ ಬುಲ್ಶಿಟ್, ಇದೆಲ್ಲ ಮೂಢನಂಬಿಕೆ ಅನ್ನಿಸ್ತು. ಆದರೆ ರಿಯಾಲಿಟಿ ಬೇರೆ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಗ್ರಾಮ ಪವಿತ್ರವಾದಂತಹ ಯಾತ್ರಾ ಸ್ಥಳ ಇದು. ಇಲ್ಲಿ ಹಜರತ್ ಸೈಯದ್ ಫಕಿಯಾ ಶಾ ವಲಿ ಹಜರತ್ ಸೈಯದಾ ಬಿಬಿ ಅಮ್ಮ ಜಾನ್ ಉರ್ಫ್ ಅಮ್ಮ ಜಾನ್ ಬಾಬಾ ಜಾನ್ ಅಂತ ಹೇಳಿಬಿಟ್ಟು ಫೇಮಸ್ ಆಗಿದ್ದಾರೆ. ಇಲ್ಲಿ ಕರ್ನಾಟಕ ಮಾತ್ರವಲ್ಲ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಗೋವಾ ಮುಂತಾದ ರಾಜ್ಯಗಳಿಂದ ಅನೇಕ ಜನ ಭಕ್ತಾದಿಗಳು ಇಲ್ಲಿಗೆ ಆಗಮಿಸ್ತಾರೆ. ಇಲ್ಲಿ ಮಾನಸಿಕ ಅಸ್ವಸ್ಥರು ಹಾಗೂ ಮಾಟ ಮಂತ್ರ ಮಾಡಿರ್ತಾರಲ್ಲ, ಇಂಥದಕ್ಕೆ ಪ್ರಸಿದ್ಧವಾದಂತಹ ಸ್ಥಳ ಇದೆ. ಅವ್ರಿಗೆ ಹಲವಾರು ವರ್ಷಗಳಿಂದ ಕಾಯಿಲೆ ಥರ ಗೊತ್ತಾಗೋದಿಲ್ಲ, ಅವರು ಆಸ್ಪತ್ರೆಯಲ್ಲಿ ತೋರಿಸಿರ್ತಾರೆ. ಅವ್ರಿಗೆ ಮಾನಸಿಕ ಅಸ್ವಸ್ಥರು ಇರ್ತಾರೆ, ಅವರು ದೈಹಿಕವಾಗಿ ಏನೂ ಇರೋದಿಲ್ಲ, ರಿಪೋರ್ಟ್ಸಲ್ಲಿ ಏನೂ ಇಲ್ಲ ಅಂತ ಬರ್ತದೆ. ಆದ್ರೂ ಅವ್ರಿಗೆ ತೊಂದರೆ ಆಗ್ತಾ ಇರ್ತದೆ. ಏನೋ ಆಗಿದೆ, ನನಗೆ ಏನೋ ಆಗಿದೆ ಅನ್ನೋ ಥರ ಭಾವನೆ ಇರ್ತದೆ. ಅಂಥವರು ಇಲ್ಲಿ 3 ಅಮಾವಾಸ್ಯೆ 5 ಅಮಾವಾಸ್ಯೆ ಈ ಥರ ಭೇಟಿ ನೀಡ್ತಾರೆ. ಅಂಥವ್ರು ನಾವು ನೋಡಿದ್ದೀವಿ, ಕಣ್ಣಾರೆ ಕಂಡಿದ್ದೀವಿ. ಅಂದರೆ ಇಲ್ಲಿ ನಾನು ಆಗಲೇ ಕೆಲವೊಬ್ಬರನ್ನ ಇಲ್ಲಿ ವಿಚಾರಿಸಿದೆ, ಅವ್ರ ನಂಬಿಕೆ ಏನು ಅಂತಂದರೆ, ಅವ್ರಿಗೆ ಯಾವುದೇ ರೀತಿ ಕಾಯಿಲೆ ಇದ್ರೂ ಹೌದು ಈ ದರ್ಗಾಗ್ ಬಂದಾದ್ಮೇಲೆ ಅವ್ರ ಕನ್ಸಲ್ಲಿ ಆ ಕಾಯಿಲೆ ಕ್ಯೂರ್ ಸಿಗುತ್ತೆ. ಹೌದು, ಅದಕ್ಕೆ ಇವಾಗ ಹೇಳ್ತಾ ಇರೋದು. ಇವತ್ತಿನ ಕಾಲದಲ್ಲಿ ಒಂದು ವೈಜ್ಞಾನಿಕ ಸವಾಲು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಬ್ವಿಯಸ್ಲಿ ಇದನ್ನ ಯಾರಾದ್ರೂ ಕೇಳಿದಾಗ ಹೌದು, ಖಂಡಿತವಾಗಿ ನಂಬೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂದ್ರೆ ಆ ಥರದ್ದು ಯಾವ್ದಾದ್ರು ಪರ್ಟಿಕ್ಯುಲರ್ ಒಂದು ಕೇಸ್ ಇದೆನಾ ಅಂತ. ಹೌದು, ಇವಾಗ ತಮಿಳುನಾಡಿನ ದಕ್ಕನಿ ಕೋಟೆ ಅಂತ ಹೇಳಿಬಿಟ್ಟು ಒಬ್ಬ ರಾಜು ಅಂತ ಹುಡುಗ ಇದ್ದ. ನಮ್ಮ ನ್ಯೂಸ್ ಚಾನಲ್ಗಳಲ್ಲಿ ಸಹ ಬಂದಿತ್ತದು. ಅವರು ಒಂದು ಎಲ್ಲೋ ಸೈಕಲ್ನಲ್ಲಿ ಸ್ಕೂಲ್ಗೆ ಹೋಗ್ತಾ ಇರೋ ಟೈಮ್ನಲ್ಲಿ ಬಿದ್ದೋಗಿರ್ತಾರೆ. ಅವ್ರಿಗೆ ಕೈ ಕಾಲು ಏನು ಕೆಲಸ ಮಾಡ್ದಿರಾ ವೀಲ್ ಚೇರ್ ಮೇಲೆ 1 ವರ್ಷನೋ 2 ವರ್ಷನೋ ಆಗಿರ್ತದೆ. ಫುಲ್ಲು ಏನು ಎದ್ದೊಳ್ತಾ ಇರಲಿಲ್ಲ. ಅವ್ರ ತಂದೆ ತಾಯಿ ಯಾರೋ ಹೇಳಿದ್ರಂತೆ ಅವ್ರಿಗೆ, ಇಂಥ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮುರುಗ್ಮಲ್ಲ ಅಂತಿದೆ, ಅಲ್ಲಿ ಅಮ್ಮ ಜಾನ್ ಬಾಬಾ ಜಾನ್ ದರ್ಗಾ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅವ್ರು ಬಂದು ಇಲ್ಲಿ ಸುಮಾರು ಒಂದು 6 ತಿಂಗಳ ಕಾಲ ಇಲ್ಲೇ ಇದ್ದರು. ನಾವೆಲ್ಲ ನೋಡ್ತಾ ಇದ್ವಿ. ಅವ್ರ ತಾಯಿನೇ ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ವಾಶ್ರೂಮ್ಗೆ ಹೋಗ್ಬೇಕಾದ್ರು ಅಲ್ಲಿಂದ ಎದ್ದೊಳ್ತಾ ಇರಲಿಲ್ಲ ಅವರು.
ಪ್ರತಿಯೊಂದಕ್ಕೂ ಸಹ ವೀಲ್ ಚೇರ್ನ ಬಳಸ್ಕೊಂಡು ಹೋಗ್ತಾಯಿದ್ರು ಬರ್ತಾಯಿದ್ರು. ಒಂದು ಇದೇ ಥರ ಅಮಾವಾಸ್ಯೆ ದಿವಸ ಅವ್ರಿಗೆ ಶಬ್ದ ಬಂದಂತೆ, ಬಾ ಎದ್ದು ನೀನು ಎಷ್ಟು ದಿವಸ ಕುತ್ಕೊಂಡಿರ್ತೀಯ ಅಂತ ಹೇಳಿಬಿಟ್ಟು. ಇಲ್ಲ ನನಗೆ ನಡೆಯೋಕ್ಕಾಗಲ್ವಲ್ಲ ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದ್ರು ಅವರು. ಅಂಥ ಸಮಯದಲ್ಲಿ ಬೆಳಗ್ಗಿನ ಜಾವ ನಾವು ನೋಡ್ತಾ ಇದ್ದೀವಿ, ಅವನು 6 ತಿಂಗಳಿನಿಂದ ವೀಲ್ ಚೇರ್ ಮೇಲಿಂದ ಎದ್ದು ನಿಂತ್ಕೊಂಡಿರಲಿಲ್ಲ ಅವರು. ಅಂಥವರು ನಡೆದುಕೊಂಡು ಬಂದು ದರ್ಶನ ಮಾಡ್ಕೊಂಡು ಹೋದ. ಈಗ ಚೆನ್ನಾಗಿದ್ದಾರೆ ಅವರು. ಐ ನೋ ಇಟ್ಸ್ ವೆರಿ ಹಾರ್ಡ್ ಟು ಬಿಲೀವ್, ಕೇಳಿಸ್ಕೊಂಡಾಗ ಮೂಢನಂಬಿಕೆ ಅನ್ಸುತ್ತಾ, ಆದ್ರೆ ಈ ಜಾಗದಲ್ಲಿ ಏನೋ ಒಂದು ಮಿರಾಕಲ್ ಇದೆ ಅಂತ ಗೊತ್ತಾಗಿ 1980ರಲ್ಲೇ ಒಬ್ಬ ಫ್ರೆಂಚ್ ಟ್ರಾವೆಲರ್ ಫ್ರಾಂಕ್ ರೋಲರ್ ಈ ಮುರುಗ್ಮುಲ್ಲಾ ಗ್ರಾಮಗೆ ಬಂದು ಈ ದರ್ಗಾ ಬಗ್ಗೆ ಒಂದು ವಿಡಿಯೋ ಡಾಕ್ಯುಮೆಂಟರಿ ಶೂಟ್ ಮಾಡಿದ್ದಾರೆ. ಸೊ 1980ಲಿ ಶೂಟ್ ಮಾಡಿರುವಂತಹ ವಿಡಿಯೋ ಡಾಕ್ಯುಮೆಂಟರಿನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟೆಡ್ ಇದ್ರೆ ನಂತರ ಹೋಗಿ ನೋಡಬಹುದು. ನಂತರ ಈಗಷ್ಟೇ ಈ ಒಂದು ದೇವಸ್ಥಾನಕ್ಕೆ ನಾವು ಹೋಗೋಕ್ಕಿಂತ ಮುಂಚೆ ಒಂದು 20 ಡೇಸ್ ಬ್ಯಾಕ್ ನಿಮ್ಹಾನ್ಸ್ ಕಡೆಯಿಂದ ಒಂದು ಡಾಕ್ಟರ್ಸ್ ನ ಟೀಮ್ ಈ ಒಂದು ಜಾಗಕ್ಕೆ ಬಂದು ಇಲ್ಲಿ ಒಂದು ಸ್ಟಡಿ ಕಂಡಕ್ಟ್ ಮಾಡುತ್ತೆ. ಸೊ ಡೀಟೇಲ್ಡ್ ಆಗಿ ಪ್ರತಿಯೊಂದನ್ನ ಅನಾಲಿಸ್ ಮಾಡಾದ್ಮೇಲೆ ಅವ್ರು ಕೊಟ್ಟಂತಹ ರಿಪೋರ್ಟ್ ಅಲ್ಲಿ ಏನಿತ್ತು ಅಂದ್ರೆ, ಇಲ್ಲಿಗೆ ಒಂದು ಕಾಯಿಲೆ ಇಟ್ಕೊಂಡು ಬರೋರು ಈ ಜಾಗಕ್ಕೆ ಬಂದ್ರೆ ನಾವು ಸರಿ ಹೋಗ್ಬಿಡ್ತೀವಿ ಅಂತ ಅನ್ಕೊಂಡೆ ಸರಿ ಹೋಗ್ತಾರಾ, ಇಲ್ಲ ಅವ್ರಿಗೆ ಈ ಒಂದು ದರ್ಗಾ ಇಂದ ದುವಾ ಸಿಗ್ತಿದೋ ಗೊತ್ತಿಲ್ಲ, ಬಟ್ ದೇ ಆರ್ ಹೀಲಿಂಗ್. ಅವರ ಕಾಯಿಲೆಗಳು ಚಮತ್ಕಾರ ರೀತಿ ಮಾಯ ಆಗ್ತಿವೆ. ನೋಡಿ, ಡಾಕ್ಟರ್ ಆದವನು ಗಾಯದ ಮೇಲೆ ಪಟ್ಟಿ ಹಾಕ್ತಾನೆ ಅಷ್ಟೇ, ಆದ್ರೆ ಅದನ್ನ ಸರಿಪಡಿಸೋದು ಆ ದೇವ್ರು. ದರ್ಗಾ ಇಂದ ಆ ಒಂದು ಜಾಗ ಇಂದ ಅವ್ರಿಗೇನು ಮಿರಾಕಲ್ ಪವರ್ ಅಥವಾ ಒಂದು ದುವಾ ಸಿಗ್ತಾ ಇತ್ತೋ ಅದು ಸಿಗ್ಲಿ, ಅದ್ರ ಜೊತೆಗೆ ನಾವು ಕೂಡ ಪ್ರಯತ್ನ ಮಾಡುವ, ನಾವು ಕೂಡ ಅವ್ರಿಗೆ ಮೆಡಿಸಿನ್ ಕೊಡುವ, ಆ ಪೇಷಂಟ್ಗೆ ದವಾನು ಸಿಗ್ಲಿ ಪ್ಲಸ್ ದುವಾನು ಸಿಗ್ಲಿ. ಸೊ ಈ ಒಂದು ದವಾ ಪ್ಲಸ್ ದುವಾ ಹೆಸರಲ್ಲಿ ನಿಮಾನ್ಸ್ ಅವರು ವಾರಕ್ಕೊಮ್ಮೆ ಈ ಒಂದು ಜಾಗದಲ್ಲಿ ಡಾಕ್ಟರ್ಸ್ ನ ಕ್ಯಾಂಪ್ ಅರೇಂಜ್ ಮಾಡಿದ್ದಾರೆ. ಈಗ ನಾವ್ ಈ ಜಾಗಕ್ಕೆ ಹೋಗಿದ್ದು ಇನ್ನು ಬೇರೆ ಏನೋ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ. ಅಮಾವಾಸ್ಯೆ ರಾತ್ರಿ ಈ ಒಂದು ದರ್ಗಾದಲ್ಲಿ ಸ್ವಲ್ಪ ಡಾರ್ಕ್ ರಿಚುವಲ್ಸ್ ಕೂಡ ನಡೀತಾವ. ಮೇನ್ ಬಿಲ್ಡಿಂಗ್ ನ ಲೆಫ್ಟ್ ಸೈಡ್ ಅಲ್ಲಿ ಇನ್ನೊಂದು ಚಿಕ್ಕ ದರ್ಗಾ ಇದೆ. ಮ್ಯಾನೇಜ್ಮೆಂಟ್ ಅವರು ನಿಮಗೆ ದೆವ್ವ ಭೂತಗಳ ಮೇಲೆ ನಂಬಿಕೆ ಇಲ್ಲ ಅನ್ನೋದಿದ್ರೆ ಆಫ್ಟರ್ 7 ಆ ಪ್ಲೇಸಿಗೊಮ್ಮೆ ಹೋಗಿ ಅಂತ ಹೇಳಿದ್ರು. ಸೊ ನಾವು ಕ್ಯಾಮ್ರಾಸ್ ನ ಆನ್ ಮಾಡಿಕೊಂಡು ಆ ಒಂದು ಜಾಗಕ್ಕೆ ಹೋದ್ವಿ. ಅಂಡ್ ವಿ ಆರ್ ಸರ್ಪ್ರೈಸ್ಡ್. ಲಿಟ್ರಲಿ ಗುರು, ಡೇ ಟೈಮಲ್ಲಿ ನಮ್ಮ ಜೊತೆನೆ ಎಷ್ಟು ಚೆನ್ನಾಗಿ ಮಾತಾಡಿಸಿದವರು ನೈಟ್ ಟೈಮು ಆ ಒಂದು ಜಾಗದಲ್ಲಿ ತುಂಬ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾ ಇದ್ರು. ಅಮಾವಾಸ್ಯೆ ರಾತ್ರಿ ಬರ್ತಿದ್ದಂಗೆ ಅವ್ರು ಕಂಪ್ಲೀಟ್ ಚೇಂಜೇ ಆಗ್ಬಿಟ್ರು ಅನ್ಕೊಳ್ಳಿ. ಅವ್ರು ಬದಲಾಗಿರುವಂತಹ ಆ ಬಿಹೇವಿಯರ್ ನೋಡಿ ಸಖತ್ ಭಯ ಆಗ್ತಾ ಇತ್ತು. ಇನ್ನು ತುಂಬ ವಿಚಿತ್ರ ಧ್ವನಿಲಿ ಅವ್ರು ತುಂಬ ಜೋರಾಗಿ ಕಿರ್ಚೋದಂತೂ ಕೇಳಿ ಮೈ ನಡುಗ್ತಾ ಇತ್ತು ಅಲ್ಲಿ. ಐನೋ ಈಗ ನೀವು ಹೇಳ್ಬೋದು, ಬ್ರೋ ಅವರೆಲ್ಲ ಏನ್ ಹಂಗೆ ಬಿಹೇವ್ ಮಾಡ್ತಿದ್ದಾರೆ, ಅವರೆಲ್ಲ ಮೆಂಟಲಿ ಅನ್ಸ್ಟೇಬಲ್ ಇರ್ಬೋದು ಅಲ್ವಾ ಅಂತ. ಸೊ ಇದ್ರ ಬಗ್ಗೆನೂ ನಾನೊಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ರಿಸರ್ಚ್ ಮಾಡಿದೆ, ಅವ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ತಿಳ್ಕೊಂಡೆ. ನೀವೇನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದೀರೋ ಇವ್ರು ಎಲ್ರೂ ಒಂದು ಕಾಲದಲ್ಲಿ ಪೇಷಂಟ್ಸ್. ಆದ್ರೆ ಎಂತ ದೊಡ್ಡ ಆಸ್ಪತ್ರೆಯಲ್ಲಿ ಎಂತ ಒಳ್ಳೆ ಡಾಕ್ಟರ್ಗೆ ತೋರಿಸಿದ್ರು ಪ್ರತಿ ಒಂದು ಮೆಡಿಕಲ್ ರಿಪೋರ್ಟ್ ಅಲ್ಲಿ ಇವರ ಕಂಡೀಷನ್ ನಾರ್ಮಲ್ ಅಂತಾನೆ ಬಂದಿದೆ. ಆದ್ರೂ ಇವ್ರು ಯಾಕೆ ಹಿಂಗ್ ಬಿಹೇವ್ ಮಾಡ್ತಿದಾರೋ ಗೊತ್ತಿಲ್ಲ. ಸೊ ದರ್ಗಾದಲ್ಲಿ ಇರೋರು ಅಂಡ್ ಆ ಪೇಷಂಟ್ ನಮ್ಮ ಮನೆಯವರು ಹೇಳ್ತಾರೆ ಅವ್ರ ಮೇಲೆ ದೆವ್ವ ಹಿಡಿದಿದೆ. ಓಕೆ, ನಾನು ದರ್ಗಾ ರೌಂಡ್ ಹಾಕ್ತಾ ಇರ್ಬೇಕಾದ್ರೆ ಕೆಲವೊಬ್ರು ನಾನು ನೋಡಿದೆ ಅಲ್ಲಿ, ಅವ್ರ ಕಾಲಿಗೆ ಚೈನ್ ಎಲ್ಲ ಕಟ್ಟಿದ್ರು, ಬಾಡಿಗೆಲ್ಲ ಕೈ ಕಾಲಿಗೆಲ್ಲ ಚೈನ್ ಕಟ್ಟಿದ್ರು. ಅದ್ಯಾಕೆ ಅಂತ ಅರ್ಥ ಆಗಿಲ್ಲ. ಇಲ್ಲಿ ಅಂತ ದೆವ್ವದಕ್ಕಾಗಲಿ ಪಿಶಾಚಿ ಅನ್ನೋದಾಗಲಿ ಮಠ ಮಂತ್ರ ಮಾಡಿಸಿರ್ತಕ್ಕಂಥದ್ದು ನಮ್ಮ ಮೈ ಮೇಲೆ ಸೇರ್ಕೊಂಡಿರ್ತದೆ. ಇಲ್ಲಿ ಅಮ್ಮಾಜಾನ್ ಬಾವಾಜಾನ್ ಅವರ ಆವರಣದಲ್ಲಿ ಬರ್ತಾ ಇದ್ದಂಗೆನೆ ಅವ್ರಿಗೆ ಹೊರಗೆ ಬರುತ್ತೆ, ಅವ್ರಿಗೆ ಕಷ್ಟ ಆಗೋಗ್ಬಿಡ್ತದೆ. ಇದಕ್ಕೆ ಎಲ್ಲಿ ಕಳಿಸ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬರ್ಲಿಕ್ಕೆ ಕೊಡಲ್ಲ ಅವರು. ಅಲ್ಲೇ ಅಡ್ಡ ಹಾಕ್ತಾರೆ. ಇಲ್ಲ ಇಲ್ಲಿಂದನೇ ನಾವು ಹೋಗ್ಬಿಡೋಣ, ಅಲ್ಲಿಗೆ ಹೋಗ್ಬಾರ್ದು, ಯಾರು ನೀವು ಹಿಡ್ಕೊಳಕ್ಕೆ ಹೋದ್ರೆ ನಿಮ್ಮನ್ನು ಹೊಡಿತಾರೆ ಅವರು, ನಾವು ಹಿಡ್ಕೊಳಕ್ಕೆ ಹೋದ್ರೆ ನಮ್ಮನ್ನು ಹೊಡಿತಾರೆ ಅವರು.
ಆ ಥರ ಇರ್ತದೆ. ಆ ಸಮಯದಲ್ಲಿ ಕೈ ಕಾಲೇನನ್ನು ಕಟ್ಟಿಬಿಟ್ಟು ಸೊ ಹೇಳಿ, ಈಗಲೂ ನಿಮ್ಗೆ ಇವರು ಮೆಂಟಲಿ ಅನ್ಸ್ಟೇಬಲ್ ಅನ್ನಿಸ್ತಾ ಇದ್ದಾರಾ ಅಥವಾ ಇವ್ರಿಗೆ ನಿಜವಾಗ್ಲೂ ದೆವ್ವ ಹಿಡಿದಿದೆ ಅಂತ ನಂಬ್ತೀರಾ? ಇನ್ನು ಇವ್ರನ್ನ ಈ ಒಂದು ಕಂಡೀಷನ್ ಅಲ್ಲಿ ನೋಡಿ ನಿಮಗೆ ಅನಿಸ್ತಾ ಇರ್ಬೋದು ಇವ್ರಿಗೆಲ್ಲ ಚೈನ್ ಕಟ್ಟಿ ಎಷ್ಟೆಲ್ಲ ಹಿಂಸೆ ಕೊಡ್ತಿದಾರಲ್ಲ ಅಂತ. ಆದ್ರೆ ಇದೇ ಒಂದು ಸೇಫ್ ಆಪ್ಷನ್ ಫಾರ್ ದೆಮ್. ಸೆಕ್ರೆಟರಿ ಸರ್ ಹೇಳ್ದಂಗೆ ಇಲ್ಲಿ ಬರುವಂತಹ ಪೊಸೆಸ್ಡ್ ಪೀಪಲ್ ಅಲ್ಲಿ ಸೂಪರ್ ನ್ಯಾಚುರಲ್ ಪವರ್ ಇರುತ್ತೆ ಅಂತ. ಅವ್ರು ನೋಡ್ಲಿಕ್ಕೆ ಎಷ್ಟೇ ವೀಕ್ ಆಗಿ ಕಾಣಿಸ್ತಾ ಇದ್ರು ಸಖತ್ ಶಕ್ತಿ ಇರುತ್ತೆ ಅಂತ ಅವ್ರಿಗೆ. 3-4 ಜನ ಸೇರಿ ಅವ್ರನ್ನ ಹಿಡ್ಕೊಂಡ್ರು ಕಂಟ್ರೋಲ್ ಮಾಡಕ್ಕಾಗಲ್ಲ, ಅಷ್ಟು ಪವರ್ ಇದೆ ಅವ್ರಿಗೆ. ಅಂತ ಒಂದು ಕಂಡೀಷನ್ ಅಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಹಂಗಾಗಿ ಇವ್ರನ್ನ ಚೈನ್ಸ್ ಇಂದ ಲಾಕ್ ಮಾಡ್ತಾರೆ. ಇದರಿಂದ ಅವ್ರಿಗವ್ರೆ ಹಾರ್ಮ್ ಮಾಡ್ಕೊಳಲ್ಲ ಅಂಡ್ ಬೇರೆಯವ್ರಿಗೂ ತೊಂದರೆ ಕೊಡದೆ ಸೇಫರ್ ಆಪ್ಷನ್ ಇದು. ಇಲ್ಲಿ ಇಂತ ಸುಮಾರು ಜನರನ್ನ ನಾನು ನೋಡ್ದೆ ಅಂಡ್ ದೆವ್ವ ಹಿಡಿದಿರುವಂತವ್ರನ್ನ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಓಕೆ, ಈಗ ನಂದು ಕೊನೆಯದಾಗ ಒಂದು ಪ್ರಶ್ನೆ. ಇದೆಲ್ಲ ಮೂಢನಂಬಿಕೆ, ದೆವ್ವ ಭೂತಗಳು ಇಲ್ಲ ಅಂತ ಹೇಳೋರಿಗೆ ನೀವೇನು ಉತ್ತರ ಕೊಡ್ತೀರಾ? ಮೂಢನಂಬಿಕೆ. ನನಗೆ ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ, ಅಥವಾ ತೆಲುಗು ಮಾತಾಡೋಕ್ಕೆ ಬರೋದಿಲ್ಲ, ಅಥವಾ ತಮಿಳ್ ಮಾತಾಡೋಕ್ಕೆ ಬರೋದಿಲ್ಲ. ನಾನು ಬರೀ ಹಿಂದಿ ಮಾತಾಡ್ತೀನಿ. ಆ ಗಾಳಿಯಲ್ಲಿ ಬಂದು ಸೇರ್ಕೊಂಡಿರ್ತಾರೆ ಅಂತ ಹೇಳ್ತಾರಲ್ಲ, ಏನೋ ಬಂದವರು, ಅವ್ರು ಕನ್ನಡ ಮಾತಾಡ್ತಾರೆ. ಅವ್ರ ಫ್ಯಾಮಿಲಿ ಅವ್ರು ಬಂದಿರೋರು ಇವ್ರು ಕನ್ನಡನೇ ಮಾತಾಡಲ್ಲ ಸರ್, ಇವ್ರು ತಮಿಳೇ ಮಾತಾಡಲ್ಲ, ಇವ್ರಿಗೆ ಬರೋದೇ ಇಲ್ಲ. ಇವ್ರು ಕನ್ನಡ ಮಾತ್ರ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ಬೇರೆ ಭಾಷೆಯನ್ನೇ ಬರೋದಿಲ್ಲ ಅಂತ ಹೇಳಿರ್ತಾರೆ. ಅವ್ರು ತಮಿಳಲ್ಲಿ ಮಾತಾಡುವಂಥ ಸನ್ನಿವೇಶಗಳು ನಾವು ನೋಡಿದ್ದೀವಿ. ಅದು ಯಾರು ಮಾತಾಡಿದ್ರು ಅಲ್ಲಿ ಪ್ರಶ್ನೆ ಬರುತ್ತೆ. ಅವ್ರು ಮಾಡ್ತಕ್ಕಂಥ ಆ್ಯಕ್ಟಿಂಗು, ಅದೆಲ್ಲ ನಾವು ನೋಡ್ತಾನೆ ಇರ್ತೀವಿ, ಪ್ರತಿನಿತ್ಯ ನೋಡ್ತಾನೆ. ಕಾರಲ್ಲಿ ಬಂದು ಇಳಿದ ತಕ್ಷಣ ದರ್ಗಾ ಒಳಗಡೆ ಬಂದ ತಕ್ಷಣ ಚೇಂಜ್ ಆಗ್ಬಿಡುತ್ತೆ. ಒಂದು ರೀತಿಯಲ್ಲಿ ಮ್ಯಾಗ್ನೆಟಿಕ್ ಪವರ್ ಇದ್ದಂಗೆ ಬಂದುಬಿಡತ್ತೆ ಅವ್ರಿಗೆ ಆಚೆ ಏನಿದ್ರು. ಇಲ್ಲಿ ಪ್ರಶ್ನೆ ಯಾರಾದರೂ ಮಾಡಿದ್ರು ಇನ್ ಕೇಸ್ ಅವ್ರಿಗೆ ಉತ್ತರ ಕೊಡ್ತಾರೆ. ಎಲ್ಲಿಂದ ಬಂದಿದ್ದೀನು ಅಂದರೆ ಇಂಥ ಕಡೆಯಿಂದಾನೆ ಅಂತ ಹೇಳುತ್ತೆ. ಯಾವಾಗ ಬಂದೆ, ಏನಕ್ಕೆ ಬಂದೆ ಅಂದರೆ ಇವ್ರಿಗೇನು ಹಿಂಸೆ ಆಗಿತ್ತು, ಎಲ್ಲಿ ಆಕ್ಸಿಡೆಂಟ್ ಆಗಿದೆ, ಇಲ್ಲ ನಮಗೇನೋ ಯಾವ ರೀತಿ ಬಂದರು ಎಲ್ಲ ಹೇಳ್ತಾರೆ. ಯಾವ ಥರ ಬಂದಿದೆ, ಇವಾಗ ಹೋಗ್ಬೇಕಂದ್ರೂ ಏನು ಮಾಡಬೇಕು ಅಂತ ಕೂಡ ಕೇಳ್ಕೊಳ್ತಾರೆ. ಇವರು ಅಂತ ಹಿಂಸೆ ಕೊಡ್ತಾರೆ. ಈ ಜಾಗದ ಬಗ್ಗೆ ಅಲ್ಪ ಸ್ವಲ್ಪ ನನಗೆ ಆಲ್ರೆಡಿ ಗೊತ್ತಿತ್ತು. ಹಾಗಾಗಿ ನಮ್ಮ ಕ್ಯಾಮ್ರಾಮನ್ ಹಾಗೂ ಕ್ರೂ ಮೆಂಬರ್ಸ್ನ ನಾನು ಆಲ್ರೆಡಿ ವಾರ್ನ್ ಮಾಡಿದ್ದೆ. ಅಲ್ಲಿ ಯಾರನ್ನೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಡಿ ಅಂಡ್ ಅಪರಿಚಿತರನ್ನಂತೂ ಅಸಲ್ ಮಾತೆ ಆಡಬೇಡಿ ಅಂತ ಹೇಳಿದ್ದೆ. ಬಿಕಾಸ್ ಇಲ್ಲ ಆಗಿರುವಂತಹ ಘಟನೆಗಳೇ ಹೇಳ್ತಾವೆ, ಈ ಗಾಳಿ ಬೀಸಿರೋರು ಏನಿರ್ತಾರೋ ಇವರು ಸಡನ್ಲಿ ನಾರ್ಮಲ್ ಆಗ್ಬಿಡ್ತಾರೆ. ಇವ್ರ ದೇಹದಲ್ಲಿದ್ದಂತಹ ಆ ದೆವ್ವ ಆಚೆ ಬಂದ್ಬಿಡುತ್ತೆ. ಆಗ ಆ ದೆವ್ವ ಬೇರೆಯವರ ಮೈ ಹುಡುಕುತ್ತೆ ಅಂತ. ಸೊ ಇದಾಗಿತ್ತು ಅಮಾವಾಸ್ಯೆ ರಾತ್ರಿಯ ಮುರುಗಮಲ್ಲ ಗ್ರಾಮದ ಕತೆ. ಎ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಕಲ್ಟಿ ಗ್ಯಾಂಗ್ ನ ಮೆಂಬರ್ ವೀಣಾ ಅವರು. ಇವರಿಂದ ನಮಗೆ ತುಂಬಾ ಸಹಾಯ ಆಗಿದೆ. ಅಂಡ್ ಎ ವೆರಿ ಸ್ಪೆಷಲ್ ಥ್ಯಾಂಕ್ಸ್ ಟು ದರ್ಗಾ ಮ್ಯಾನೇಜ್ಮೆಂಟ್ ಆಲ್ಸೋ. ಕಲ್ಟಿ ಗ್ಯಾಂಗ್, ಇನ್ನೊಂದು ಸ್ಪೆಷಲ್ ರಿಕ್ವೆಸ್ಟ್, ನಿಮಗೆ ಗೊತ್ತಿರುವಂತಹ ಯಾವುದೇ ಒಂದು ನಾಟ್ ಸೋ ನಾರ್ಮಲ್ ಪ್ಲೇಸ್ ಬಗ್ಗೆ ನಮಗೂ ತಿಳಿಸ್ಕೊಡಿ. ನೀವು ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆ ಒಂದು ಪ್ಲೇಸ್ ಬಗ್ಗೆ ತಿಳಿಸಬಹುದು, ಅಥವಾ ಪರ್ಸನಲ್ ಆಗಿ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಹ ಮೆಸೇಜ್ ಮಾಡಬಹುದು. ಇದರಿಂದ ನಮ್ಮ ಕಂಟೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್, ಯಾವುದೇ ಒಂದು ಜಾಗದ ಬಗ್ಗೆ ನಿಮಗೆ ಗೊತ್ತಿದೆ ಅಂತಂದ್ರೆ ಪ್ಲೀಸ್ ಲೆಟ್ ಅಸ್ ನೋ. ಇದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ ದೆನ್, ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸಮೀರ್ MD ಸೈನಿಂಗ್ ಆಫ್.